ಎಲ್ಲರಿಗೂ ನಮಸ್ಕಾರ. ಅಲ್ಲಿದ್ದವರು ಇಲ್ಲಿ ಬರೋದು ತುಂಬಾ ಕಷ್ಟ. ಯಾಕಂದ್ರೆ ಒಬ್ಬ ಬಡ ಮಕ್ಕಳಾದವರು ಅಲ್ಲಿಂದ ಇಲ್ಲಿ ಬರೋದು ಆ ಥಾಟೇ ಬರಲ್ಲ. ಯಾಕಂದ್ರೆ ಇವ್ರು ಹೇಳಿದ್ರು ಕಮಿಟ್ಮೆಂಟ್ ಅಂದಾಗ ಅಲ್ಲಿಗೆ ಇರುತ್ತೆ. ಬಟ್ ಅದನ್ನ ಹೊಡೆದಾಕಿ ಅಲ್ಲಿಂದ ಇಲ್ಲಿ ಬಂದು ನಿಲ್ತಾರಲ್ಲ, ಅದೊಂದು ಬಂಡ ಧೈರ್ಯ ಅಂತಾರೆ. ನಮ್ಮ ಇದರಲ್ಲಿ ಶೈಲಿಯಲ್ಲಿ ಹೇಳೋದಂದ್ರೆ ಆ ಬಂಡ ಧೈರ್ಯನ ಮೀರಿಸ್ಬಿಟ್ಟಿದ್ದೀರ ಅಣ್ಣ ನೀವು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬಟ್ ನನಗೆ ನಾವು ಅಂದರೆ ಮೂವಿ ಮಾಡ್ತದೆ ಒಂದು 2-3 ಮೂವಿ ಮಾಡಿದಾಗ ಅಂದರೆ ನಾನು ಕ್ಯಾರೆಕ್ಟರ್ ನೋಡಿದ್ದೀನಿ. ಬಟ್ ತುಂಬ ಕ್ಲಿಯರ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಂದರೆ ಕಾಸ್ಟ್ಯೂಮ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು. ಅಂದರೆ ನಾವು ಯಾಕಪ್ಪ ಈ ಥರ ಅಂದರೆ ಮಾಡೋಣ, ಈ ಥರ ಇದ್ರೆ ನಾವೊಂದು ಮಾಡೋಣ ಅಂದರೆ ಸಿನಿಮಾ ಮಾತ್ರ ಅಂತಲ್ಲ, ಬಟ್ ಆಲ್ಬಮ್ ಸಾಂಗು ಕೆಲವೊಂದು ಅನ್ಕೊತಾ ಇರ್ತೀವಿ, ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು. ಬಟ್ ನನ್ನ ಮೈಂಡಲ್ಲಿ ಅಂತ ಇದೆ ಸಿನಿಮಾ ಮಾಡಬೇಕು, ಇದೆ ಈ ಥಾಟ್ ಇತ್ತು. ಬಟ್ ಸಾಂಗ್ ನೋಡಿದ್ಮೇಲೆ ಅನ್ನಿಸ್ತು, ಯಾಕೆ ನಾನು ಆಲ್ಬಮ್ ಸಾಂಗ್ ಮಾಡ್ಬೋದು, ಬರೀ ಸಿನಿಮಾನೇ ಯಾಕೆ ಅನ್ಕೋಬೇಕು. ಬಟ್ ಇಷ್ಟು ಚೆನ್ನಾಗಿ ಕಾಣುತ್ತೆ, ಇಷ್ಟು ಚೆನ್ನಾಗಿ ಬರುತ್ತೆ ಅಂದಾಗ ಮಾಡಬೇಕು. ಬಟ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಅಂದರೆ ಇಬ್ರು ಪೇರ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ತುಂಬ ಒಳ್ಳೇದಾಗಲಿ. ಇಲ್ಲಿಂದ ನೆಕ್ಸ್ಟು ಹೇಳಿದ್ರಲ್ಲ ಸಿನಿಮಾ, ಆ ಸಿನಿಮಾಗೂ ನೆಕ್ಸ್ಟ್ ಹೀಗೆ ಒಂದು ಪ್ರೆಸ್ ಮೀಟ್ ಆಗಲಿ, ತುಂಬ ಚೆನ್ನಾಗಿ ನಿಮ್ಮ ಜರ್ನಿ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಮೇಡಮ್, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಅವರೇ. ಅವಿನಾಶ್